ಇವತ್ತೊಂದು ಸೀಕ್ರೆಟ್ ಹೇಳ್ತೀನಿ. ನಮ್ಮ ಲೈಫಿಂದ ಯಾರೇ ಒಬ್ರದ್ದು ಡೆತ್ ಆದಾಗ, ಒಂದು ಇಂಪಾರ್ಟೆಂಟ್ ಪರ್ಸನ್ ಅಥವಾ ನಮ್ಮನ್ನ ಬಿಟ್ಟು ಹೋದಾಗ ನಮಗೆ ಏನು ಫೀಲ್ ಆಗುತ್ತೆ ಹೇಳಿ? ತುಂಬ ಒಂಟಿತನ ಅನ್ನೋದು ಕಾಡುತ್ತೆ, ಫೀಲ್ ಆಗುತ್ತೆ, ಕರೆಕ್ಟಾ? ಅವರಿಂದ ಕಾಲ್ ಬರಲ್ಲ, ಮೆಸೇಜ್ ಬರ್ತಿರೋದಿಲ್ಲ, ಯಾರ ಹತ್ರ ಶೇರ್ ಮಾಡಬೇಕು ಈ ಒಂದು ಫೀಲಿಂಗ್ನ ಅಂತ ಅಂದ್ರೂ ಕೂಡ ಯಾರು ಇರೋದಿಲ್ಲ. ಮೇ ಬಿ ಇದ್ರೂ ಕೂಡ ನಮಗೆ ಆ ಒಂದು ಕಂಫರ್ಟ್ ಫೀಲ್ ಅವ್ರ ಜೊತೆ ಆಗ್ತಾ ಇರೋದಿಲ್ಲ. ಆದರೆ ಲೈಫ್ನ ಐರನಿ ಏನು ಗೊತ್ತಾ? ಸೊ ನೀವೇನು ಅವಾಯ್ಡ್ ಮಾಡ್ತಿದ್ದೀರಲ್ಲ ಈ ಒಂಟಿತನನ, ಸೊ ಅದೇ ನಿಮ್ಮ ಲೈಫಿನ ಬಿಗ್ಗೆಸ್ಟ್ ಟೀಚರ್. ಸೊ ಇವತ್ತು ಆ ಒಂದು ಒಂಟಿತನ ಹೇಗೆ ನಿಮಗೆ ಬಿಗ್ಗೆಸ್ಟ್ ಟೀಚರ್ ಆಗೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಕೂಲಲ್ಲಿ ಟೀಚರ್ಸ್ ನಮಗೆ ಹಲವಾರು ಸಬ್ಜೆಕ್ಟ್ಗಳನ್ನ ಕಲಿಸ್ತಾರೆ, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್, ರೈಟ್? ಅದೇ ಈ ಒಂಟಿತನ ಅನ್ನೋದು ಲೈಫ್ನ ಕಲಿಸುತ್ತೆ, ಜೀವನದ ಪಾಠನ ಹೇಳ್ಕೊಡುತ್ತೆ, ಜೀವನ ಅಂದ್ರೆ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಯಾರು ರಿಯಲ್, ಯಾರು ಜಸ್ಟ್ ಟೆಂಪ್ರರಿ, ಯಾರು ನಾಟಕ ಆಡ್ತಿದ್ದಾರೆ, ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಬೇಡ, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ಯಾರು ಯಾವಾಗ ಹೇಗೆ ಚೇಂಜ್ ಆಗ್ತಾರೆ, ಇವೆಲ್ಲವೂ ಕೂಡ ಒಂಟಿತನ ಮಾತ್ರ ಕಲ್ಸ್ಕೊಡೋದಕ್ಕೆ ಸಾಧ್ಯ. ಈಗ ನಾವು ಯಾರನ್ನಾರು ತುಂಬ ಇಷ್ಟಪಡ್ತಾ ಇದ್ವಿ ಅಂತ ಅಂದ್ರೆ ನಮ್ಮ ಒಂದು ಅಟೆನ್ಷನ್ ಬರೀ ಅವ್ರ ಮೇಲೆ ಇರುತ್ತೆ ಅಲ್ವಾ? ಅವ್ರು ಏನು ಮಾಡ್ತಿದ್ದಾರೆ, ಅವ್ರಿಗೇನು ಇಷ್ಟ, ಅವರು ಆನ್ಲೈನಲ್ಲಿ ಇದ್ದಾರಾ, ಮೆಸೇಜ್ ಮಾಡ್ತಾ ಇದ್ದಾರಾ, ಕಳಿಸಿರೋ ಮೆಸೇಜ್ ಏನಾದರೂ ಓದ್ತಾರಾ, ಡಬಲ್ ಟಿಕ್ ಬಂತ, ಸಿಂಗಲ್ ಟಿಕ್ ಬಂತ, ಸೊ ಈ ರೀತಿ, ರೈಟ್? ಅದೇನೆ ಬ್ರೇಕಪ್ ಏನಾದರೂ ಆದರೆ ನಿಮ್ಗೆ ಎಲ್ಲ ಎನರ್ಜಿಗಳು ಮತ್ತೆ ನಿಮ್ಮ ಹತ್ರ ಬರುತ್ತೆ. ಸೊ ನೀವೀಗ ಅವ್ರು ಮೆಸೇಜ್ ಮಾಡಿದ್ರ, ಆನ್ಲೈನ್ ಬಂದ್ರೆ, ಇದಕ್ಕೆಲ್ಲ ಏನು ಟೈಮ್ನ ನೀವು ಸ್ಪೆಂಡ್ ಮಾಡ್ತಾ ಇದ್ರಿ, ಅದೆಲ್ಲ ಎನರ್ಜಿ ವಾಪಸ್ ನಿಮ್ಮ ಹತ್ರ ಬರುತ್ತೆ. ಯಾಕೆ ಹೇಳಿ? ಅವಾಗೆಲ್ಲ ಅಟೆನ್ಷನ್ ನೀವು ನಿಮ್ಮ ಮೇಲೆ ಕೊಡ್ಕೋತೀರಾ. ಅವಾಗ ನಿಮಗೆ ಏನು ಅನ್ಸುತ್ತೆ ಗೊತ್ತಾ? ತುಂಬ ಕಷ್ಟ ಅನ್ಸುತ್ತೆ ನಿಮಗೆ. ಯಾಕಂದ್ರೆ ನೀವು ಫಸ್ಟ್ ಟೈಮ್ ನಿಮ್ಮನ್ನ ನೀವು ಫೇಸ್ ಮಾಡ್ಕೋತಾ ಇದ್ದೀರಾ ಲೈಫಲ್ಲಿ. ಅಂದ್ರೆ ಅವ್ರು ಯಾರೋ ನಿಮ್ಮ ಲೈಫಿಗೆ ಬರೋಕ್ ಮುಂಚೆ ನೀವು ನಾರ್ಮಲ್ ಆಗಿದ್ರಿ, ಇದೆಲ್ಲ ನಿಮಗೆ ಕಾಮನ್ ಆಗಿತ್ತು. ಬಟ್ ಅವರು ಹೋದ್ಮೇಲೆ ಮತ್ತೆ ನಿಮ್ಮ ಎನರ್ಜಿ ನಿಮಗೆ ವಾಪಸ್ ಬಂದಿದ್ದು. ಇಷ್ಟು ದಿನ ನಿಮ್ಮನ್ನು ನೀವು ಮರ್ತಿದ್ರಿ, ನಿಮ್ಮ ಜೊತೆ ನೀವು ಟೈಮ್ ಕೊಡೋದು ಮಾಡ್ತೀರಿ. ಸೊ ಹಾಗಾಗಿ ಇವಾಗ ಕಷ್ಟ ಆಗ್ತಿದೆ ನಿಮಗೆ, ಬಿಕಾಸ್ ಯು ಆರ್ ಫೇಸಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಫೇಸ್ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಇವಾಗ ನಿಮಗೆ ಕಷ್ಟ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಟಿತನ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂಟಿತನ ಅನ್ನೋದು ಮಿರರ್ ತರ, ಅದರಲ್ಲಿ ಮೇಕಪ್ ಇರೋದಿಲ್ಲ, ಯಾವುದೇ ಫಿಲ್ಟರ್ ಕೂಡ ಇರೋದಿಲ್ಲ, ಅಂಡ್ ಡಿಸ್ಟ್ರಾಕ್ಷನ್ ಕೂಡ ಇರೋದಿಲ್ಲ. ಅದರಲ್ಲಿ ನಿಜವಾದ ನೀವು ಮಾತ್ರ ಕಾಣ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ತುಂಬಾ ಭಯಂಕರವಾದ ಫೀಲಿಂಗ್ ಅನ್ನಿಸ್ಬಹುದು, ಆದರೆ ಅದೇ ನಿಮ್ಮ ಗ್ರೋತ್ನ ಪ್ರಾರಂಭ. ಅಲ್ಲಿಂದಲೇ ನಿಮ್ಮ ಗ್ರೋತ್ ಕೂಡ ಸ್ಟಾರ್ಟ್ ಆಗೋದು. ಸಾಧಾರಣವಾಗಿ ನಾವು ನೋಡಿರೋ ಪ್ರಕಾರ ಯಾರು ಒಂಟಿತನ ಇಷ್ಟಪಡಲ್ಲ, ಅವ್ರ ಜೊತೆ ಯಾರಾದ್ರೂ ಇರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಸರ, ದುಃಖ, ಭಯ, ಸೊ ಈ ರೀತಿ ಎಲ್ಲ ಆಗ್ತಾ ಇರತ್ತೆ. ಬಟ್ ನಿಜವಾಗ್ಲೂ ನಾವು ಒಂಟಿತನ ನೋಡೋದಾದ್ರೆ ಅದು ನಮಗೆ ಲೈಫಲ್ಲಿ ಯಾರು ಕಲಿಸ್ತಿರುವಂತಹ ಪಾಠನ ನಮಗೆ ಕಲಿಸ್ಕೊಡುತ್ತೆ. ಜೀವನದಲ್ಲಿ ಪ್ರತಿಯೊಬ್ರು ಒಂದ್ಸಲ ಈ ಒಂಟಿತನನ ಅನುಭವಿಸಿರ್ತಾರೆ, ಅಟ್ಲೀಸ್ಟ್ ಒನ್ಸ್. ಓಕೆನಾ? ತುಂಬಾ ಸಲ ಈ ತರ ಸಿಚುವೇಶನ್ ಬರ್ಬೋದು, ಬಟ್ ಒಂದ್ಸತಿನಾದ್ರೂ ಈ ತರ ಒಂದು ಸಿಚುವೇಶನ್ ಅನುಭವಿಸಿರ್ತಾರೆ ಎಲ್ಲರೂ ಕೂಡ. ಸ್ಟೂಡೆಂಟ್ಸ್ ನ ತಗೊಳ್ಳೋದಾದ್ರೆ ಎಕ್ಸಾಮ್ಸ್ ಟೈಮಲ್ಲಿ ಅವರು ಲೋನ್ಲಿ ಫೀಲ್ ಆಗ್ತಾ ಹೋಗ್ತಾರೆ. ಜಾಬ್ ಅಲ್ಲಿ ಇರೋರು ಅಲ್ಲಿರುವಂತಹ ಎಷ್ಟೋ ಸವಾಲುಗಳನ್ನ ಎದುರಿಸ್ಬೇಕಾದ್ರೆ ಅವ್ರು ಒಂಟಿತನನ ಫೀಲ್ ಮಾಡ್ತಾರೆ. ಅಥವಾ ಜೀವನದಲ್ಲೇ ಆಯ್ತು, ಯಾವುದೇ ಕಷ್ಟ ಬಂದಾಗ ನಾವು ಒಂಟಿತನ ಫೇಸ್ ಮಾಡಿರ್ತೀವಿ, ಅಂಡ್ ಒಂಟಿ ಅಂತ ಅನ್ಸಿರುತ್ತೆ ನಮಗೆ. ನೀವ್ ಅನ್ಕೋಬಹುದು ಅವಾಗ ಯಾರಾದ್ರೂ ಒಬ್ರು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ, ಯಾರಾದ್ರೂ ಒಬ್ರು ರಿಲೇಟಿವ್ಸ್ ಇರಬಹುದು ನಮ್ ಜೊತೆ ಇದಾರೆ ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಡೇ, ಸೊ ಅದೆಲ್ಲದರ ನಿರ್ಧಾರನ ನೀವೇ ತಗೋಬೇಕಾಗಿರುತ್ತೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಯಾರಿಗೋ ಒಬ್ರಿಗೆ ಅಪ್ಪ ಇಲ್ಲ ಅಂತ ಅನ್ಕೊಳ್ಳೋಣ. ಅವ್ರ ಜೊತೆ ಯಾರಾದ್ರೂ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ಗಳು ಏನೋ ಸಜೆಷನ್ಸ್ ಕೊಡ್ಬೋದು, ಬಟ್ ಇವರೇ ಅದರ ನಿರ್ಧಾರ ತಗೋಬೇಕಾಗುತ್ತೆ ಅಲ್ವಾ? ಈಗ ಒಬ್ಬ ಮಗ ಆಯ್ತು, ಮಗಳಿದ್ರು ಅಂದ್ರೆ ಅವ್ರ ಅಪ್ಪ ಇಲ್ಲ ಅಂದ್ರೆ ಯಾರು ಏನೇ ಹೇಳಿದ್ರು ಇವ್ರ ಲೈಫ್ ಬಗ್ಗೆ ಇವರೇ ಒಂದು ಡಿಸಿಷನ್ ತಗೋಬೇಕಾಗುತ್ತೆ. ಅದೇ ಅಪ್ಪ ಇದ್ರೆ ಅವರೇ ತಗೋಬಿಡ್ತಿದ್ರು. ಸೊ ಇವ್ರೇನು ತಲೆ ಕೆಡ್ಸ್ಕೊಳ್ಳೋದು ಬೇಕಿಲ್ಲ. ಸೊ ಈ ಟೈಮಲ್ಲಿ ಇವ್ರಿಗೆ ಹಿಂಗಿದ್ದಾಗ ಒಂಟಿತನ ಅನ್ನೋದು ಫೀಲ್ ಆಗೇ ಆಗುತ್ತೆ ಅಲ್ವಾ? ಎಲ್ಲರೂ ಇದ್ದಾರೆ, ಬಟ್ ಸ್ಟಿಲ್ ನಿರ್ಧಾರ ಮಾಡೋದು ಕೂಡ ಕಷ್ಟ ಆಗೋಗ್ಬಿಟ್ಟಿರುತ್ತೆ.
ಸೊ ಅಲ್ಲಿ ಅವರು ಒಂಟಿತನ ಫೀಲ್ ಮಾಡ್ತಾರೆ, ಅವ್ರ ಅಪ್ಪ ಇಲ್ಲ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ, ಒಬ್ಬರೇ ಅಂತ ಅನ್ಸೋದು ಫೀಲ್ ಆಗುತ್ತೆ. ಕರೆಕ್ಟ್? ಈ ಒಂದು ಒಂಟಿತನ ಫಸ್ಟ್ ಆಫ್ ಆಲ್ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶನ ಕೊಡುತ್ತೆ. ನಾವು ಯಾವಾಗಲೂ ಜನಗಳ ಜೊತೆನೆ ಇದ್ದಾಗ ನಮ್ಮ ಒಂದು ಸ್ಟ್ರೆಂತ್ ಬಗ್ಗೆ ಅಥವಾ ವೀಕ್ನೆಸ್ ಬಗ್ಗೆ ನಾವು ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲ್ಲ, ಅದ್ರ ಬಗ್ಗೆ ನಾವು ಗಮನ ಕೂಡ ಕೊಟ್ಟಿರೋದಿಲ್ಲ. ಯಾವುದೇ ವೀಕ್ನೆಸ್ ಇದ್ರೂ ಅದನ್ನ ಹೇಗೆ ಹೊರಗೆ ಬರ್ಬೋದು ಅದರಿಂದ ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡೋದಕ್ಕೆ ಹೋಗಿರೋದಿಲ್ಲ. ಬಟ್ ನಾವು ಒಂಟಿಯಾಗಿ ಕೂತ್ಕೊಂಡಾಗ ನಮ್ಮ ಯೋಚನೆಗಳು ಸ್ಪಷ್ಟವಾಗ್ತಾ ಬರುತ್ತೆ. ನಮ್ಮ ಕನಸಿರ್ಬೋದು, ನಮ್ಮ ಗುರಿ ಇರ್ಬೋದು, ಅಂಡ್ ಜೀವನದ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡ್ತಾ ಬರ್ತೀವಿ. ಯಾವಾಗ ನಮ್ಮ ಜೊತೆ ನಮಗೆ ಟೈಮ್ ಕೊಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ, ಸಮಯ ಕಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಒಂಟಿತನ ಅನ್ನೋದು ತುಂಬ ಬ್ಯೂಟಿಫುಲ್ ಆದಂತಹ ಆಪರ್ಚುನಿಟಿ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಈ ಒಂಟಿತನನೇ ನಮ್ಮ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ನ ಕೂಡ ಜಾಸ್ತಿ ಮಾಡುತ್ತೆ. ನಾವು ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ರೆ ನಾವು ಓನಾಗಿ ಏನೇ ಒಂದು ಡಿಸಿಷನ್ ತಗೊಳ್ಳೋದು ಕಷ್ಟ ಆಗುತ್ತೆ. ಯಾವಾಗ ನಾವು ಒಬ್ಬರೇ ಇರ್ತೀವಿ, ಆವಾಗ ನಾವು ಕರೆಕ್ಟ್ ಆದಂತಹ ನಿರ್ಧಾರನ ತಗೊಳ್ಳೋದಕ್ಕೆ ಈ ಒಂದು ಒಂಟಿತನ ನಮಗೆ ಹೆಲ್ಪ್ ಮಾಡುತ್ತೆ. ಆಲ್ಸೋ ನಮ್ಮ ಸಮಸ್ಯೆಗಳನ್ನ ನಾವೇ ಸ್ವಂತವಾಗಿ ಹೇಗೆ ಪರಿಹರಿಸ್ಬೋದು ಅನ್ನೋದನ್ನು ಕೂಡ ಇದು ಹೇಳ್ಕೊಡುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ನ ನೋಡೋದಾದ್ರೆ ಈ ಒಂಟಿತನದ ಬಗ್ಗೆ ಜೀವನದ ಮೌಲ್ಯ ಏನು, ಅದರ ಬೆಲೆ ಏನು ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಜನಗಳ ಜೊತೆ ಇದ್ದಾಗ, ಅವ್ರ ಮಧ್ಯೆ ಇದ್ದಾಗ ಟೈಮ್ ಹೇಗೆ ಹೋಗೋದು ಗೊತ್ತಾಗೋದಿಲ್ಲ. ಬಟ್ ನಾವು ಒಬ್ಬರೇ ಇದ್ದಾಗ ನಮ್ಮ ಇಂಟ್ರೆಸ್ಟ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಮೇ ಬಿ ಬುಕ್ಸ್ ಓದೋದ್ರ ಮುಖಾಂತರ ನಾವು ಕಾಲನ ಕಳಿಬಹುದು. ಅದರಲ್ಲಿ ಎಷ್ಟೋ ಒಂದು ವಿಷಯಗಳು ನಮಗೆ ಸಿಗುತ್ತೆ. ಜೊತೆಗೆ ಓಕೆ, ಬುಕ್ಸ್ ಓದೋದು ಒಂದು ಹಾಬಿ, ನನಗೆ ಇಷ್ಟ ದಿನ ಗೊತ್ತೇ ಇರಲಿಲ್ಲ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ರೈಟ್? ಹೊಸದನ್ನು ಕಲಿಬಹುದು. ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದು ಕೂಡ ಆಚೆ ಬರುತ್ತೆ. ಅದು ಕೂಡ ನೀವು ಪ್ರಯತ್ನ ಪಡ್ತೀರಾ. ವರ್ಲ್ಡ್ ಅಲ್ಲಿ ಓಕೆ, ತುಂಬಾ ದೊಡ್ಡ ಸಾಧಕರು ಕೂಡ ಅವರ ಲೈಫಿನ ಒಂಟಿತನನ ತುಂಬಾ ಚೆನ್ನಾಗಿ ಒಂದು ಸಕ್ಸಸ್ನ ಸ್ಟೆಪ್ಸ್ ಆಗಿ ಮಾಡ್ಕೊಂಡಿದ್ದಾರೆ. ಓಕೆ, ಅವರ ಸಕ್ಸಸ್ಗೆ ಬೇಸಿಸ್ ಏನು ಅಂತಂದ್ರೆ ಈ ಒಂಟಿತನನೇ ಕಾರಣ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಬೋದು ಅಂದ್ರೆ 4ನೇ ಪಾಯಿಂಟ್ನ ಈ ಒಂದು ಒಂಟಿತನ ಅನ್ನೋದು ಸಂಬಂಧಗಳ ಮೌಲ್ಯಗಳನ್ನು ಕೂಡ ನಮಗೆ ಕಲಿಸ್ಕೊಡುತ್ತೆ. ಯಾಕಂದ್ರೆ ಯಾವಾಗ್ಲೂ ನಾವು ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಇದ್ದಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ಬಟ್ ಅವರಿಂದ ಸಪ್ರೇಟ್ ಆದಾಗ ಮಾತ್ರ ನಮಗೆ ಬೆಲೆ ಗೊತ್ತಾಗುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಸ್ಟೂಡೆಂಟ್ಸ್ಗಳು ಓದಿದ್ ಮುಗೀತು, ಜಾಬ್ಗೆ ಅಂತ ಬೇರೆ ಊರಿಗೆ ಹೋಗ್ಬೇಕು. ಹೋಗ್ತಾರೆ, ಅಲ್ಲಿ PGಲಿ ಎಲ್ಲಾದ್ರೂ ಇರ್ತಾರೆ. ಅವಾಗ ಅವ್ರಿಗೆ ಫ್ಯಾಮಿಲಿ ಬೆಲೆ ಗೊತ್ತಾಗ್ತದೆ. ಮನೇಲಿ ಇದ್ದಾಗ ಅಯ್ಯೋ ಬೋರಿಂಗ್ ಅಪ್ಪ ಪೇರೆಂಟ್ಸ್ ಜೊತೆ ಇರೋದು ಅನ್ನಿಸ್ತಿರುತ್ತೆ ಅವ್ರಿಗೆ. ಬಟ್ ಬೇರೆ ಕಡೆ ಹೋದಾಗ ಅವ್ರಿಗೆ ಎಷ್ಟು ಲೋನ್ಲಿನೆಸ್ ಫೀಲ್ ಆಗುತ್ತೆ ಅಂತ ಅವಾಗ ಅರ್ಥ ಆಗುತ್ತೆ. ಪ್ಲಸ್ ಅಪ್ಪ ಅಮ್ಮನ ಬೆಲೆ ಏನು, ಅಕ್ಕ ತಂಗಿ ಬೆಲೆ ಏನು, ಚೈಲ್ಡ್ಹುಡ್ ಫ್ರೆಂಡ್ಸ್ ಬೆಲೆ ಏನು, ಇದೆಲ್ಲ ಕೂಡ ಅವರಿಗೆ ಅವಾಗ ಅರ್ಥ ಆಗ್ತಾ ಬರುತ್ತೆ. ಓಕೆ, ಇಷ್ಟೆಲ್ಲ ಮಾತಾಡಿದ್ವಿ. ಆದ್ರೆ ಒಂದು ಮಾತನ್ನ ನೆನ್ಪಿಟ್ಕೋಬೇಕು, ಅತಿಯಾದಂತಹ ಈ ಒಂದು ಲೋನ್ಲಿನೆಸ್, ಒಂಟಿತನ ಏನಿದೆ, ಇದು ಒಳ್ಳೆಯದಲ್ಲ. ಅತಿಯಾದ ಎಲ್ಲವೂ ಕೂಡ ವಿಷನೇ ಅಲ್ವಾ. ಜೀವನದಲ್ಲಿ ಯಾವಾಗ್ಲೂ ಸಮತೋಲನ ಇರಬೇಕು. ಈ ಒಂಟಿತನ ಬಂದಾಗ ಅದರಿಂದ ಪಾಠ ಕಲಿಬೇಕು. ಬಟ್ ಮತ್ತೆ ಜನಗಳ ಜೊತೆ ಬೆರೆತು ಈ ಪಾಠದಿಂದ ಏನೇನು ಕಲ್ತಿದ್ದೀರಾ ಅದನ್ನೆಲ್ಲ ಅಳವಡಿಸ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ ನಾವೆಲ್ಲ ಸೋಷಿಯಲ್ ಆನಿಮಲ್ ಅಂತ ಹೇಳ್ತಾರೆ ಅಲ್ವಾ. ಜನಗಳ ಜೊತೆನೆ ಬದುಕಬೇಕು ನಾವು. ಹಾಗಾಗಿ ಪಾಠ ಕಲಿತು ಅದರ ಮೌಲ್ಯಗಳು, ವ್ಯಾಲ್ಯೂಗಳನ್ನ ತಿಳ್ಕೊಂಡು ಆ್ಯಂಡ್ ಜನಗಳು ಹೇಗೆ ಅಂತ ತಿಳ್ಕೊಂಡು ಅವ್ರ ಜೊತೆ ಹೇಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಮತ್ತೆ ನಾವು ಜನಗಳ ಜೊತೆನೆ ಜೀವನನ ಮಾಡಬೇಕಾಗುತ್ತೆ. ಓಕೆ, ಈ ಒಂದು ಲೈಫ್ನ ದೊಡ್ಡ ಟೀಚರ್ ಯಾರು ಅಂದ್ರೆ ನಿಮ್ಮ ಒಂಟಿತನನೇ ನಿಮ್ಮ ದೊಡ್ಡ ಟೀಚರ್. ನಿಮ್ಗೆ ಸ್ಟ್ರೆಂತ್ನ ಹೇಳ್ಕೊಡುತ್ತೆ. ನೀವು ಎಷ್ಟು ಸ್ಟ್ರಾಂಗೆಸ್ಟ್ ಪರ್ಸನ್ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಎಷ್ಟು ಬುದ್ಧಿವಂತರು ನೀವು ಅನ್ನೋ ತಿಳಿಸ್ಕೊಡುತ್ತೆ. ಎಷ್ಟು ಸಹಿಸ್ಕೋಬಹುದು ನೀವು ಅನ್ನೋದನ್ನ ತಿಳಿಸ್ಕೊಡುತ್ತೆ ನಿಮ್ಗೆ. ಇದು ಸುಲಭದಂತೂ ಅಲ್ವೇ ಅಲ್ಲ. ಅದು ನೋವು ಕೊಡುತ್ತೆ ಒಬ್ರೇ ಇರೋದು ಅಂತ ಅಂದ್ರೆ. ಕಣ್ಣೀರು ಕೂಡ ತರಿಸ್ಕೊಡುತ್ತೆ. ಆದ್ರೆ ತುಂಬಾ ಪ್ರೆಷಿಯಸ್ ಪಾಠಗಳನ್ನ ಅದು ಹೇಳ್ಕೊಟ್ಟಿರುತ್ತೆ ನಮ್ಗೆ. ಅದನ್ನ ನಾವು ಕಲಿಬೇಕು ಅಷ್ಟೇನೆ. ಯಾರೇ ಬಿಟ್ಟೋದ್ರು ನಮ್ಮ ಜೊತೆ ಉಳಿಯೋದು ನಾವು, ನಮ್ಮ ಧೈರ್ಯ, ನಮ್ಮ ಕಾನ್ಫಿಡೆನ್ಸ್, ನಮ್ಮ ಕನಸು ಮಾತ್ರ. ಕೊರಗೋದನ್ನ ಬಿಟ್ಬಿಡಿ, ಒಂಟಿತನನ ಸೆಲೆಬ್ರೇಟ್ ಮಾಡಿ. ಒಂದನ್ನ ನೆನ್ಪಿಟ್ಕೊಡಿ. ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಈ ಲೈನ್ನ ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಇದನ್ನು ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ತುಂಬ ನಿಮಗೆ ಖುಷಿ ಕೊಡುತ್ತೆ. ಒಬ್ಬರೇ ಇದ್ದೀನಿ ಅನ್ನೋ ನೋವು ಕೊಡೋದಿಲ್ಲ. ಜನರು ನಿಮ್ಮ ಜೀವನನ ಬದಲಾಯಿಸ್ಬೋದು, ಆದರೆ ಒಂಟಿತನ ನಿಮ್ಮನ್ನೇ ಬದಲಾಯಿಸುತ್ತೆ. ಒಂಟಿತನ ಅನ್ನೋದು ನಿಮ್ಮ ಜೀವನದ ಬಿಗ್ಗೆಸ್ಟ್ ಟೀಚರ್. ಇದು ನಿಮ್ಮ ಜೀವನದ ದೊಡ್ಡ ಟೀಚರ್. ಓಕೆ,
ಸೊ ಎಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಒಂದು ಒಂಟಿತನಕ್ಕೆ ಒಂದು ಬ್ಯೂಟಿಫುಲ್ ಮೀನಿಂಗ್ನ ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಕಮೆಂಟ್ ಮಾಡಿ ನನ್ನ ವಿಡಿಯೋಗಳಿಗೆ, ಆ್ಯಂಡ್ ಹೈಪ್ ಆಪ್ಷನ್ ಇದೆ, ಹೈಪ್ ಕೂಡ ಕೊಡಿ, ಲೈಕ್ ಮಾಡಿ. ಓಕೆ, ಸೊ ಓಕೆ ಗೈಸ್, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.